ಪಶ್ಚಿಮ ಬಂಗಾಳ, ಅಸ್ಸಾಂ, ಪಾಂಡಿಚೇರಿಯಲ್ಲಿ ಬಿಜೆಪಿ ಪತಾಕೆಯನ್ನು ಹಾರಿಸಿದ್ದಕ್ಕಾಗಿ ಎಲ್ಲ ದೇಶದ ಅಸ್ಸಾಂನ ಮತ್ತು ಪಶ್ಚಿಮ ಬಂಗಾಳ ಮತ್ತು ಪಾಂಡಿಚೇರಿ ಜನತೆಗೆ ಬಿಜೆಪಿಯಿಂದ ಅನಂತ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಮುಂದೆ ಮೋದಿ ನೇತೃತ್ವದಲ್ಲಿ ಬರುವ 2028ಕ್ಕೂ ಸಹ ಕರ್ನಾಟಕದಲ್ಲಿ ಬಿಜೆಪಿ ಬರಲಿದೆ ಅಂತ ಈ ಮೂಲಕ ನಾವು ಆಶಿಸ್ತಾ ಇದ್ದೀವಿ. ಎಲ್ಲರ ಆಶೀರ್ವಾದ ಇರಲಿ ಅಂತ ಈ ಮೂಲಕ ಕೋರ್ತಾ ಇದ್ದೀವಿ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪಾಂಡಿಚೇರಿಯಲ್ಲಿ ಬಿಜೆಪಿ ಪತಾಕೆಯನ್ನು ಹಾರಿಸಿದ್ದಕ್ಕಾಗಿ ಎಲ್ಲ ದೇಶದ ಅಸ್ಸಾಂನ ಮತ್ತು ಪಶ್ಚಿಮ ಬಂಗಾಳ ಮತ್ತು ಪಾಂಡಿಚೇರಿ ಜನತೆಗೆ ಬಿಜೆಪಿಯಿಂದ ಅನಂತ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಮುಂದೆ ಮೋದಿ ನೇತೃತ್ವದಲ್ಲಿ ಬರುವ 2028ಕ್ಕೂ ಸಹ ಕರ್ನಾಟಕದಲ್ಲಿ ಬಿಜೆಪಿ ಬರಲಿದೆ ಅಂತ ಈ ಮೂಲಕ ನಾವು ಆಶಿಸ್ತಾ ಇದ್ದೀವಿ. ಎಲ್ಲರ ಆಶೀರ್ವಾದ ಇರಲಿ ಅಂತ ಈ ಮೂಲಕ ಕೋರ್ತಾ ಇದ್ದೀವಿ. बोलो भारत माता की जय. ಭಾರತದ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿಜಿಯವರು ಈ ದಿನ ತನ್ನ ಒಂದು ರಾಜ್ಯಗಳಲ್ಲಿ 3 ರಾಜ್ಯಗಳನ್ನ ತನ್ನ ತೆಕ್ಕೆಗೆ ತಗೊಂಡಿದ್ದಾರೆ. ಆ ಒಂದು ಶುಭ ಸಂದರ್ಭದಲ್ಲಿ ಈ ದಿನ ನಾವು ಶ್ರೀನಿವಾಸಪುರದಲ್ಲಿ ಈ ಒಂದು ವಿಜೃಂಭಣೆಯ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು ಭಾಗವಹಿಸಿ ಈ ಒಂದು ವಿಜಯೋತ್ಸವವನ್ನು ಆಚರಿಸ್ಕೊತಾ ಇದ್ದೀವಿ. ಪಶ್ಚಿಮ ಬಂಗಾಳದಲ್ಲಿ, ಮಣಿಪಾಲಲ್ಲಿ, ಅಸ್ಸಾಂನಲ್ಲಿ ಮತ್ತು ಪುದುಚೇರಿಯಲ್ಲಿ ನಮ್ಮ ಬಿಜೆಪಿ ಪಕ್ಷ ವಿಜಯಶಾಲಿಯಾಗಿದೆ. ನಾವಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಗಳನ್ನ ಅತಿ ಶೀಘ್ರದಲ್ಲೇ ಕಾಣಲಿದ್ದೇವೆ. ನಮ್ಮ ಭಾರತ ದೇಶಕ್ಕೆ ಬೆನ್ನೆಲುಬಾಗಿ ನಮ್ಮ ಮೋದಿಜಿಯವರು ನಿಂತಿರೋದು ಇಡೀ ದೇಶದಲ್ಲಿ ಒಂದು ನಮ್ಮ ಸನಾತನ ಧರ್ಮವನ್ನು ಕಾಪಾಡಲು ಮತ್ತು ನಮ್ಮ ಎಲ್ಲ ಒಗ್ಗಟ್ಟನ್ನು, ಎಲ್ಲ ಜನತೆಗೂ ಒಗ್ಗಟ್ಟನ್ನು ರೂಪಿಸಿಕೊಳ್ಳಲು, ಎಲ್ಲ ಜನತೆ ಒಂದಾಗಿ ಬಾಳಲು, ಯಾವುದೇ ಪಕ್ಷ ಭೇದ ಮರೆತು ಎಲ್ಲರೂ ಒಂದುಗೂಡಿ ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ನಮ್ಮ ಸನಾತನ ಧರ್ಮ ಗೆಲ್ಲಿಸಿಕೊಟ್ಟಿದೆ. ಅದೇ ರೀತಿಯಾಗಿ ಪುದುಚೇರಿಯಲ್ಲಿ ತನ್ನ ಒಂದು ವಿಜಯೋತ್ಸವವನ್ನು ಹ್ಯಾಟ್ರಿಕ್ ಅನುಭವಿಸಿದೆ ಮತ್ತು ಅಸ್ಸಾಂನಲ್ಲಿ ಕೂಡ ಹ್ಯಾಟ್ರಿಕ್ ಅನ್ನ ಅನುಭವಿಸಿ ನಮ್ಮ ಭಾರತ ದೇಶದಲ್ಲಿ ಮತ್ತೊಮ್ಮೆ ಇಡೀ ಭಾರತ ದೇಶ ಕೇಸರಿಮಯ ಆಗುವ ಸಂದರ್ಭ ಬರ್ತಾ ಇದೆ. ಎಲ್ಲ ಕಡೆ ನಮ್ಮ ಶ್ರೀನಿವಾಸಪುರ ಮತ್ತು ಕರ್ನಾಟಕದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಮುಂದಿನ ದಿನಗಳಲ್ಲಿ ತನ್ನ ಸಾಮ್ರಾಜ್ಯವನ್ನ ಸ್ಥಾಪಿಸುತ್ತೆ. ಎಲ್ಲರೂ ಆನಂದದಿಂದ ನಮ್ಮ ಭಾರತೀಯ ಜನತಾ ಪಕ್ಷವನ್ನ ಮತ್ತು ನಮ್ಮ ಸನಾತನ ಸಂಸ್ಕೃತಿಯನ್ನು ಉಳಿಸಿಕೊಳ್ಳೋದಿಕ್ಕೆ, ಬೆಳೆಸಿಕೊಳ್ಳೋದಿಕ್ಕೆ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವಾಗಿ ನಿಲ್ಲಬೇಕು. ಪ್ರತಿಯೊಬ್ಬರು ತಮ್ಮ ಬೆಂಬಲವನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸೂಚಿಸಬೇಕು. ಯಾಕೆಂದ್ರೆ ತಮ್ಮ ಜನತೆಯನ್ನ ಹಿಡಿತದಲ್ಲಿ ಇಟ್ಕೊಂಡು ದಾನ, ಧರ್ಮ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ತಾ ಇರ್ತಕ್ಕಂಥ ಪಕ್ಷ ಏನಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಕ್ಷ. ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸುವ ಪಕ್ಷ ಭಾರತೀಯ ಜನತಾ ಪಕ್ಷ. ಆದ್ರಿಂದ ಎಲ್ಲ ಜನತೆ ಶ್ರೀನಿವಾಸಪುರದಿಂದ ಹಿಡಿದು ಕರ್ನಾಟಕದ ಎಲ್ಲ ಮೂಲೆಯಲ್ಲೂ ಭಾರತೀಯ ಜನತಾ ಪಕ್ಷ ನಮ್ಮ ನರೇಂದ್ರ ಮೋದಿ ಅವರ ಜೊತೆಗೆ ಬೆಂಬಲಿಸಿಕೊಂಡು ಪಕ್ಷವನ್ನ ಕಟ್ಟೋಣ ಅಂತ ಹೇಳ್ತಾ ಈ 9ನೇ ತಾರೀಕು ಅದೇ ರೀತಿಯಾಗಿ ನಮ್ಮ ಯಡಿಯೂರಪ್ಪನವರ 50 ವರ್ಷಗಳ ಸಾಧನಾ ಸಮಾವೇಶವನ್ನ ಮಾಡ್ತಾ ಇದ್ದೀವಿ. ಎಲ್ಲರೂ ಪಕ್ಷ ಭೇದ ಮರೆತು ಎಲ್ಲರೂ ಭಾಗವಹಿಸಿ ಯಡಿಯೂರಪ್ಪನವರ ಒಂದು 50 ವರ್ಷದ ಅಭಿನಂದನಾ ಸಂದರ್ಭದಲ್ಲಿ ಎಲ್ಲರೂ ಭಾಗವಹಿಸೋಣ ಅಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಾ ಈ ಮೂಲಕ ಸಿಹಿ ಹಂಚಿ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ.